ಚಿಕ್ಕೋಡಿಯಲ್ಲಿ ಪುರಸಭಾ ನಿಯಮಗಳನ್ನ ಗಾಳಿಗೆ ತೂರಿದ ಮುಖ್ಯಾಧಿಕಾರಿ. ಚಿಕ್ಕೋಡಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಪುರಸಭಾ ನಿಯಮಗಳನ್ನ ಗಾಳಿಗೆ ತೂರಿದ ಮುಖ್ಯಾಧಿಕಾರಿ. ಆಡಳಿತ ಸದಸ್ಯರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಕಿಡಿಯನ್ನ ಕಾರಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿಯಿಂದ ಉಲ್ಲಂಘನೆ. ಅನಧಿಕೃತ ಕಾಮಗಾರಿಗಳಿಗೆ ಸಾಥ್ ನೀಡಿರುವ ಅಧಿಕಾರಿಯ ವಿರುದ್ಧ ಕಿಡಿಕಾರಿದ್ದಾರೆ. ಮುಖ್ಯಾಧಿಕಾರ ವಿರುದ್ಧ ಶಿಸ್ತು ಕ್ರಮಕ್ಕೆ ನ್ಯಾಯವಾದಿ ಮಿತೇಶ ಪಟ್ಟಣ ಆಗ್ರಹವನ್ನ ಮಾಡಿದ್ದಾರೆ. 15 ದಿನಗಳಲ್ಲಿ ಭ್ರಷ್ಟ ಮುಖ್ಯಾಧಿಕಾರಿ ಬೇರೆಡೆಗೆ ವರ್ಗಾವಣೆ ಆಗಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ ಮಿತೇಶ ಪಟ್ಟಣ. ಅಥಣಿಯ ಪುರಸಭಾ ನಿಯಮಗಳನ್ನ ಈ ಗಾಳಿಗೆ ಮುಖ್ಯಾಧಿಕಾರಿಯೇ ತೂರಿದ್ದಾರೆ. ಆಡಳಿತ ಸದಸ್ಯರ ಮಾತಿಗೆ ಕಿಂಚಿತ್ತು ಕಿಮ್ಮತ್ತಿಲ್ಲ ಎಂದು ಕಿಡಿಯನ್ನ ಕಾರಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನೆ ಎಲ್ಲಾ ಕ್ರಮಗಳನ್ನ ಉಲ್ಲಂಘನೆ ಮಾಡಿ ಅಧಿಕೃತ ಕಾಮಗಾರಿಗಳಿಗೆ ಸಾಥ್ ನೀಡಿರುವ ಆರೋಪಗಳು ಕೂಡ ಇವರ ವಿರುದ್ಧ ಕೇಳಿ ಬರುತ್ತಿವೆ. ಮುಖ್ಯಾಧಿಕಾರಿ ವಿರುದ್ಧ ಅಥಣಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಪುರಸಭಾ ನಿಯಮಗಳನ್ನ ಮುಖ್ಯಾಧಿಕಾರಿ ಗಾಳಿಗೆ ತೂರಿದ್ದಾರೆ. ಆಡಳಿತ ಸದಸ್ಯರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಕಿಡಿಯನ್ನ ಕಾರಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ ಗುಡಿಮನೆಯಿಂದ ಈ ಉಲ್ಲಂಘನೆ ಆಗಿದೆ. ಅನಧಿಕೃತ ಕಾಮಗಾರಿಗಳಿಗೆ ಸಾಥ್ ನೀಡಿರುವ ಅಧಿಕಾರಿಯ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಮುಖ್ಯಾಧಿಕಾರಿ ವಿರುದ್ಧ ಕ್ರಮಕ್ಕೆ ನ್ಯಾಯವಾದಿ ಮಿತೇಶ ಪಟ್ಟಣ ಆಗ್ರಹವನ್ನ ನೀಡಿದ್ದಾರೆ. 15 ದಿನಗಳಲ್ಲಿ ಭ್ರಷ್ಟ ಮುಖ್ಯಾಧಿಕಾರಿ ಬೇರೆಡೆಗೆ ವರ್ಗಾವಣೆ ಆಗಬೇಕು ಎಂದು ಪಟ್ಟಣ ಹಿಡಿದಿದ್ದಾರೆ. ಪಟ್ಟಣದಲ್ಲಿ ಅಥಣಿ ಪುರಸಭೆಯಲ್ಲಿ ನಡೆಯುತ್ತಿರುವ ಕರ್ಮಕಾಂಡ ಹಾಗೂ ಭ್ರಷ್ಟಾಚಾರದ ಬಗ್ಗೆ ನಾನು ಪತ್ರಕರ್ತರ ಮುಂದೆ ಹೇಳುತ್ತಿದ್ದೇನೆ. ಮೊಟ್ಟ ಮೊದಲು ಅಥಣಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿ ಅಂತ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಗುಡಿಮನಿ ಇನ್ನೂವರೆಗೂ ಅವರು ಮುಖ್ಯಾಧಿಕಾರಿ ಆಗಿಲ್ಲ, KNS ಪರೀಕ್ಷೆ ಪಾಸ್ ಆಗಿಲ್ಲ. ಆದರೂ ನಮ್ಮ ಅಥಣಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಮುಂದುವರೆದಿದ್ದಾರೆ. ಇದು ನಮ್ಮ ಅಥಣಿಯ ದುರಾಡಳಿತ. ಇನ್ನೊಂದು, ಅಥಣಿ ಪುರಸಭೆಯಲ್ಲಿ ಏನು ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮನಿ ಬಂದಿದ್ದಾರಲ್ಲ, ಅವರು ಹೇಗಾಗಿದ್ದಾರೆ ಅಂದ್ರೆ ನಮ್ಮ ಅಥಣಿ ಊರಿಗೆ ಒಂದು ಬೆಳೆ ಹೊಕ್ಕಿದ ಮನೆಯನ್ನಾಗಿದೆ. ಇಲ್ಲಿವರೆಗೂ ಯಾರು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾರು ಕೊಟ್ಟಿಲ್ಲ. ನಾವು 1 ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಅವರು ಸರಿಯಾಗಿಲ್ಲ, ಅವರು ಭ್ರಷ್ಟ ಅಧಿಕಾರಿ, ಅವರು ಲಂಚ ತಗೊಳ್ಳಾರ್ದು ಯಾವುದು ಕೆಲಸ ಮಾಡಲ್ಲ, ಅಥಣಿ ಒಳಗೆ ಯಾವುದೇ ಇನ್ನೂ ತಗ ಅಭಿವೃದ್ಧಿ ಆಗಿಲ್ಲ. ಆದರೂ ನಮ್ಮ ಮಾತುಗಳನ್ನ ವಕೀಲರು ಬಾಯಿ ಮಾತಿಗೆ ಹೇಳ್ತಾರಂತ ಸ್ವಲ್ಪ ಜನ ಮೆಂಬರ್ಗಳ ನಮ್ಮ ಬಗ್ಗೆ ಸಮಾಧಾನ ತೋರಿಸ್ತಿದ್ರು. ಆದರೆ ಅದೇ ಮೆಂಬರ್ಗಳು ಈಗ ಪುರಸಭೆ ಮುಖ್ಯಾಧಿಕಾರಿ ಸರಿ ಇಲ್ಲ, ಅವ್ನು ಭ್ರಷ್ಟ ಅಧಿಕಾರಿ ಅದಾನಂತೇಳಿ ತೆಗಿಯಂತ ಅವರ ಮೇಲಾಧಿಕಾರಿಗಳಿಗೆ ಅವರು ಅರ್ಜಿ ಮಾಡಿದ್ದಾರೆ. 20-22 ಮಂದಿ ಅವರೇ ಪುರಸಭೆ ಮುಖ್ಯಾಧಿಕಾರಿ ತೆಗಿಬೇಕಂತೇಳಿ ಸದಸ್ಯರೇ ಅರ್ಜಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ